ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೌ ಪುನಃ ಪುನಃ. ಈ ದಿನ ನಾವು ಎಲ್ಲರ ಪ್ರೇಕ್ಷಕರಿಗೂ ನಮಸ್ಕಾರಗಳು. ಪಂಚಗವ್ಯದ ಬಗ್ಗೆ ತಿಳಿಯೋಣ. ಅಂದರೆ ಪಂಚಗವ್ಯವನ್ನು ನಾವು ಹೇಗೆ ಸೇವನೆ ಮಾಡಬೇಕು, ಪಂಚಗವ್ಯ ಅಂದರೆ ಏನು, ಮತ್ತು ಅದರ ಸೇವನೆಯಿಂದ ಏನು ಲಾಭವಿದೆ, ಅದನ್ನು ಯಾಕೆ ಸೇವನೆ ಮಾಡಬೇಕು, ಇವು 3 ಕಾರಣ ತಿಳ್ಕೊಂಡ್ಬಿಟ್ರೆ ಅದ್ರ ಪೂರ್ತಿ ಇತಿಹಾಸ ತಿಳಿದಂಗೆ ಆಗ್ತದೆ. ನೋಡ್ರಿ, ನಮ್ಮ ಹಿಂದೂ ಒಂದು ಸನಾತನ ಧರ್ಮದಲ್ಲಿ ಈ ಪಂಚಗವ್ಯಕ್ಕೆ ಬಹಳ ಮಹತ್ವ ಕೊಟ್ಟಾರ. ಅದನ್ನು ಮುಖ್ಯವಾಗಿ ಜನನದ್ದು ಒಂದು ಸೂತಕ ಇರ್ತದೆ, ಮತ್ತು ಅದು ಆ ಟೈಮ್ನಲ್ಲೂ ತಗೋತಾರ, ಮತ್ತು ಒಂದು ಮರಣದ ಸೂತಕದಲ್ಲೂ ಅದನ್ನು ತಗೋತಾರ. ಅಂದ್ರೆ ಸೂತಕ ಒಂದು ನಿವಾರಣೆಗೋಸ್ಕರ ಈ ಪಂಚಗವ್ಯ ಸೇವನೆಯಿಂದ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಶುದ್ಧತೆಗೋಸ್ಕರ ತಗೋತಾರೆ. ಇದನ್ನು ಎಲ್ಲರೂ ಪಂಚಗವ್ಯ ಸೇವನೆಯಿಂದ ಏನು ಲಾಭದ ಹಂಗಾರ, ಇದು ಬರೇ ಒಂದು ನಮ್ಮ ಪುರಾಣ ಪ್ರಸಿದ್ಧವಾಗಿ ಅಷ್ಟೇ ಅದನ್ನು, ಅದರಿಂದ ಈ ವಿಶೇಷ ಏನಾದ್ರು ಲಾಭದನ್ನು ಅನ್ನೋದನ್ನು ಸ್ವಲ್ಪ ತಿಳಿಯೋಣ. ನೋಡ್ರಿ, ಗೋಮಾತೆಯ ಒಂದು ಅಣುವಿನಲ್ಲಿ 33 ಕೋಟಿ ದೇವತೆಗಳು ಇದ್ದಾರೆ. ಒಂದು ಹಸುವಿನೊಳಗೆ 33 ಕೋಟಿ ದೇವತೆಗಳು ಇದ್ದಾರೆ. ನಮಗೆ ಜೀವನ ಪರ್ಯಂತ ಗೋವು ಹಾಲನ್ನು ಕೊಡ್ತದೆ. ಮೊಟ್ಟ ಮೊದಲಿಗೆ ಹುಟ್ಟಿದಾಗ ನಮ್ಗೆ ತಾಯಿಯಿಂದ 1 ವರ್ಷದವರೆಗೂ ಹಾಲು ಸೇವನೆ ಮಾಡ್ತೀವಿ ತಾಯಿಯಿಂದ. ಆದರೆ ತಾಯಿ ನಾವು ದೊಡ್ಡವರಾಗ್ತಾ ಆಗ್ತಾ ಬಂದಂಗೆ ಸಾಯೋವರೆಗೂ ಒಂದು ಗೋವಿನ ಹಾಲಿನ ಸೇವನೆಯಿಂದನೇ ನಾವು ಗೋವಿಂದ ಎಲ್ಲ ಒಂದು ಹಾಲು, ಮೊಸರು, ತುಪ್ಪ ಪ್ರತಿಯೊಂದನ್ನು ಸೇವನೆ ಮಾಡ್ತಾ ಮಾಡ್ತಾ ನಾವು ಜೀವನ ಕಳಿತೀವಿ. ಗೊತ್ತೇ ಆಗೋದಿಲ್ಲ. ದಿನ ಹಾಲು ಬರ್ತದ, ಅದರಿಂದ ಮೊಸರು ಮಾಡ್ಕೋತೀವಿ, ತುಪ್ಪ ಎಲ್ಲನೂ ಸೇವನೆ ಮಾಡ್ತೀವಿ. ಅದಕ್ಕೆ ಗೋವಿನ ಒಂದು ಋಣ ಎಂದಿಗೂ ನಾವು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಗೋವಿನ ಹಾಲು ಎಲ್ಲ ಪದಾರ್ಥಗಳು ನಮ್ಗೆ ಉಪಯುಕ್ತ ಆಗ್ಯಾವ ಗೋವಿಂದು. ನೋಡ್ರಿ, ಗೋವಿನ ಒಂದು 5 ಪದಾರ್ಥಗಳಿಂದ ಈ ಗೋಮೂತ್ರವನ್ನು ತಯಾರು ಮಾಡ್ತಾರೆ. ಹೆಂಗೆ ತಯಾರಾಗ್ತದೆ ನೋಡೋಣ. ಗೋವಿನಲ್ಲಿ ಎಲ್ಲ ಪದಾರ್ಥಗಳು ದೇವತೆಗಳು ತೀರ್ಥ ಪ್ರಸಾದ ಅಂತ ಹೇಳಿ ಪವಿತ್ರ ಸ್ಥಾನ ಕೊಟ್ಟಾರ. ಅದಕ್ಕೆ ಒಂದು ಗೋವಿಗೆ ಪವಿತ್ರ ಸ್ಥಾನ. ಅದರಿಂದ ಬರೋ ಎಲ್ಲ ಒಂದು ಸಗಣಿಯಿಂದ ಹಿಡ್ಕೊಂಡು ಗೋಮೂತ್ರದಿಂದ ಹಿಡ್ಕೊಂಡು ಎಲ್ಲವೂ ಪವಿತ್ರತೆಯನ್ನು ಕಾಪಾಡ್ತಾವ. ಒಂದು ಪುರಾಣ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಆ ಥರ ಹೇಳ್ಯಾರ ಪುರಾಣದೊಳಗೆ. ಅದನ್ನೇ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. 5 ಹಂಗಾರೆ ಯಾವ್ಯಾವ ಪದಾರ್ಥ ಪಂಚಗವ್ಯಕ್ಕೆ ಏನೇನು ಹಾಕ್ತಾರೆ ಅದನ್ನು ತಿಳ್ಕೊಳ್ಳೋಣ. ಶುದ್ಧ ದೇಶಿ ಆಕಳಾಗಿರ್ಬೇಕು ಅದು. ನೋಡ್ರಿ, ಅದು ಶುದ್ಧವಾದ ದೇಶಿ ಆಕಳಾಗಿರ್ಬೇಕು. ಅದರದ್ದು ಹಾಲು, ತುಪ್ಪ, ಮೊಸರು, ಗೋಮೂತ್ರ ಮತ್ತು ಗೋಮಯ ಅಂದ್ರೆ ಸಗಣಿ, ಇವನ್ನ 5 ಸರಿಯಾದ ಪ್ರಮಾಣದಲ್ಲಿ ಅನುಪಾತದಾಗ ಸೇರಿಸಿ ಹೆಂಗೆ ಬೇಕೋ ಹಂಗೆ ಹಾಕೋದಲ್ಲ. ಅದಕ್ಕೊಂದು ಅಳತೆ ಅದ, ಪ್ರಮಾಣ ಅದ. ಅದನ್ನು ಮಿಶ್ರಣವೇ ಪಂಚಗವ್ಯ ಆಗದ. ಅದನ್ನು ಮಿಶ್ರಣ ಮಾಡ್ತಾರೆ. ಅದನ್ನು ಬ್ರಾಹ್ಮಣರು ಅದನ್ನು ಒಂದು ಮಂತ್ರದ ಮೂಲಕವಾಗಿ ಅವನ್ನ ಎಷ್ಟು ಪ್ರಮಾಣದಾಗ ಸೇರಿಸಬೇಕು ಅಷ್ಟೇ ಪ್ರಮಾಣದಾಗ ಸೇರಿಸ್ತಾರೆ. ಒಂದಕ್ಕೊಂದು 5 ಒಂದು ಮೊದಲು ಬೇರೆ ಬೇರೆಯಾಗಿ ಶೇಖರಣೆ ಮಾಡಿಕೊಂಡು ಇದನ್ನು ಮಂತ್ರ ಮೂಲಕವಾಗಿ ಒಂದೊಂದನ್ನೇ ಒಂದು ಪಾತ್ರೆ ಒಳಗೆ ಎಷ್ಟು ಹಾಕಬೇಕು ಅಷ್ಟೇ ಅನುಪ್ರಮಾಣದಲ್ಲಿ ಹಾಕ್ತಾರೆ. ಇದನ್ನ ದ್ವಾಪರ ಯುಗದಾಗ ಧರ್ಮರಾಯ ಯಕ್ಷಗಳಿಗೆ ಶ್ರೀಕೃಷ್ಣನು ಭೂಲೋಕದಲ್ಲಿ ಅಮೃತಕ್ಕೆ ಸಮಾನವಾದುದು ಯಾವುದಾಗ್ಯದ ಹಂಗಾರ ಅಂತ ಕೇಳ್ತಾನೆ. ಅದಕ್ಕೆ ಪಂಚಗವ್ಯ ಅಂತ ಹೇಳ್ತಾನೆ. ನೋಡ್ರಿ, ಧರ್ಮರಾಯ ಯಕ್ಷ ಪ್ರಶ್ನೆ ಒಳಗೆ ಇದು ಬಂದದಂತ ಉಲ್ಲೇಖ ಆಗ್ಯದ, ಅದನ್ನು ಹೇಳ್ಯಾರ. ಮತ್ತು ಪಂಚಗವ್ಯವನ್ನು ಸೂರ್ಯನನ್ನು ಆಹ್ವಾನಿಸಿ ಒಂದೊಂದನ್ನೇ ಸೇರಿಸ್ತಾರೆ. ಅದನ್ನು ಹೆಂಗೆ ಸೇರಿಸ್ಬೇಕು ಆ ಪಾಪಡಿ ಮಿಶ್ರಣ ಮಾಡೋದು ಅಂದರೆ, ಸೂರ್ಯನನ್ನು ಆಹ್ವಾನಿಸಿ ಗೋಮೂತ್ರವನ್ನು ಒಂದು ಪಾತ್ರೆಗೆ ಅಷ್ಟು ಪ್ರಮಾಣದೊಳಗೆ ಗೋಮೂತ್ರವನ್ನು ಹಾಕ್ತಾರೆ. ಆಮೇಲೆ ವಾಯುವನ್ನು ಆಹ್ವಾನಿಸಿ ಗೋಮಯವನ್ನು ಸೇರಿಸ್ತಾರೆ. ಚಂದ್ರನನ್ನು ಆಹ್ವಾನಿಸಿ ಹಾಲನ್ನು ಸೇರಿಸ್ತಾರೆ. ಶುಕ್ರನನ್ನು ಆಹ್ವಾನಿಸಿ ಮೊಸರನ್ನು ಸೇರಿಸ್ತಾರೆ. ಅಗ್ನಿಯನ್ನು ಆಹ್ವಾನಿಸಿ ತುಪ್ಪವನ್ನು ಸೇರಿಸ್ತಾರೆ. ಇವು 5 ಪದಾರ್ಥಗಳನ್ನು ಒಂದು ಅನುಪಾತದ ಮೇರೆಗೆ ಅದು ಗೊತ್ತಿರ್ತದೆ ಅವರಿಗೆ, ಪ್ರಮಾಣ ಎಷ್ಟು ಹಾಕಬೇಕು ಅಂತ ಅಷ್ಟೇ ಹಾಕಬೇಕು. ಇದನ್ನು ಮಿಶ್ರಣ ಮಾಡ್ತಾರೆ. ಆವಾಗ ನೋಡ್ರಿ, ವಾಯುವನ್ನು ಸೂರ್ಯನನ್ನು ಸೇವಿಸಿದಾಗ ಬುದ್ಧಿಶಕ್ತಿ ವೃದ್ಧಿ ಆಗ್ತದಂತೆ. ಸೂರ್ಯನನ್ನು ಆಹ್ವಾನಿಸಿ ಗೋಮೂತ್ರವನ್ನು ಸೇರಿಸಿದಾಗ ಅದರಿಂದ ಬುದ್ಧಿಶಕ್ತಿ ವೃದ್ಧಿ ಆಗ್ತದೆ. ವಾಯುವನ್ನು ಸೇರಿಸಿ ಗೋಮಯವನ್ನು ಮಿಶ್ರಣ ಮಾಡಿದಾಗ ಪ್ರಾಣಶಕ್ತಿ ವೃದ್ಧಿ ಆಗ್ತದೆ. ಚಂದ್ರನನ್ನು ಆಹ್ವಾನಿಸಿ ಹಾಲನ್ನು ಮಿಕ್ಸ್ ಮಾಡಿದಾಗ ಮನೋದೌರ್ಬಲ್ಯ ನಿವಾರಣೆ ಆಗ್ತದೆ, ಅಂದರೆ ಮನಸ್ಸಿನ ದಾರ್ಢ್ಯತೆ ಉಂಟಾಗ್ತದೆ. ಶುಕ್ರನನ್ನು ಆಹ್ವಾನಿಸಿ ಮೊಸರನ್ನು ಸೇರಿಸೋದ್ರಿಂದ ರಕ್ತ ಶುದ್ಧಿ ಆಗ್ತದೆ. ಅಗ್ನಿಯನ್ನು ಆಹ್ವಾನಿಸಿ ತುಪ್ಪವನ್ನು ಸೇರಿಸೋದ್ರಿಂದ ಅಜೀರ್ಣತೆ ನಿವಾರಣೆ ಆಗ್ತದೆ. ನೋಡ್ರಿ, ಜೀರ್ಣಕ್ರಿಯೆಗೆ ಇದು ಸಹಾಯ ಆಗ್ತದೆ.
ಅಗ್ನಿ ನೋಡ್ರಿ, ಜಠರಾಗ್ನಿ ಇರ್ತದ, ಅಗ್ನಿಯ ಒಂದು ಅಂಶನೇ ಅದು. ಅದನ್ನು ತುಪ್ಪವನ್ನು ಸೇರಿಸೋದ್ರಿಂದ ಹಿಂಗೆ ಒಂದೊಂದು ಉಲ್ಲೇಖವನ್ನು ಕೊಟ್ಟಾರ. ಆಯಾ ಪದಾರ್ಥಗಳು ಆಯಾ ದೇವರನ್ನು ಆಹ್ವಾನಿಸಿ ಇದನ್ನು ಒಂದು ಸಮ ಪ್ರಮಾಣದ, ಅಂದರೆ ಅವರ ಪ್ರಮಾಣ ಎಷ್ಟು ಹಾಕಬೇಕು ಅಷ್ಟು ಅವ್ರಿಗೆ ಗೊತ್ತಿರ್ತದೆ. ಅದನ್ನು ದರ್ಭೆ ಮೂಲಕವಾಗಿ ಸೇರಿಸಿ ಅದನ್ನು ಕೈಯಾಡಿಸಿ ಅದನ್ನು ಎಲ್ಲರಿಗೂ ಅಭಿಮಂತ್ರಿಸಿ ದೇವ್ರ ಮುಂದಿಟ್ಟು ಅದನ್ನು ಆ ದಿವಸ ಎಲ್ಲರಿಗೂ ಮನೆಯವರೆಲ್ಲರೂ ತಗೊಂಡು ಶುದ್ಧರಾಗ್ತಾರೆ. ಅದಕ್ಕೊಂದು ಅದು ಮಾಡೋ ಕ್ರಮ, ಇದು ಪಂಚಗವ್ಯ ಮಾಡೋ ಕ್ರಮ ಹಿಂಗೆ ಮಾಡಬೇಕು. ಏನೋ ಒಂದು ಎಲ್ಲ ತಂದ್ವಿ ಎಲ್ಲ ಸೇರಿಸಿದ್ವಿ ಹಂಗಲ್ಲ, ಅದನ್ನು ಮಾಡೋ ಕ್ರಮದಿಂದನೇ ಮಾಡಬೇಕು. ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಸೇರಿಸ್ಬೇಕು ಅಷ್ಟಷ್ಟೇ ಪ್ರಮಾಣದಾಗ ಹಾಕ್ಬೇಕು ಅಂತ ನೇಮ ಅದು, ಶಾಸ್ತ್ರದ ಹಾಗೆ ಸೇರಿಸ್ತಾರೆ. ಆಮೇಲೆ ಪೂಜಾಕಾರದಲ್ಲಿ ಶುದ್ಧೀಕರಿಸಲು ಹೋಮ ಮಾಡುವಾಗ ಉಪಯೋಗಿಸುತ್ತಾರೆ. ಅಶುಚಿ ದಿನದಲ್ಲಿ, ಅಂದರೆ ಹೇಳಿದ್ನಲ್ಲ ಅದೇ ಅಶುಚಿ ದಿನದಾಗ ಪವಿತ್ರ ಆಗಲಿಕ್ಕೆ ಇದನ್ನು ಸೇರಿಸ್ತಾರೆ. ಮತ್ತು ಪಿತೃಕಾರ್ಯದಲ್ಲಿ ಇದನ್ನು ಮಾಡ್ತಾರೆ. ಆಮೇಲೆ ಇದನ್ನ ಇಷ್ಟು ತಯಾರು ಮಾಡೋ ಬಗೆ ಅಂತೂ ಗೊತ್ತಾಯ್ತು. ಅದನ್ನು ಹೆಂಗೆ ಯಾವುದರಿಂದ ಪ್ರಾಡಕ್ಟ್ ತಯಾರಾಗ್ತದೆ ಅನ್ನೋದನ್ನು ಹೇಳಿದೆ, ಗೋವಿನಿಂದ. ಇನ್ನು ಅದರ ಒಂದು ಉಪಯೋಗ ಏನದ, ಹಂಗೆ ನಮ್ಮ ದೇಹಕ್ಕೆ ಏನೇನು ಉಪಯೋಗದ ಅದನ್ನು ಹೇಳ್ತಾರೆ. ದೇಹದಲ್ಲಿ ರೋಗ ನಿರೋಧಕ ಇದು ಅಮೃತಕ್ಕೆ ಸಮಾನ ನೋಡ್ರಿ. ಪಂಚಗವ್ಯ ಅಂದ್ರೆ ಅದಕ್ಕೆ ಎಲ್ಲೇ ಇದ್ರೂ ಪಂಚಗವ್ಯ ಸೇವನೆ, ಈಗ ಜನವಾರ ಹಾಕೊಳ್ಳೋ ಮುಂದೆ ಒಟ್ಟು ಶುದ್ಧೀಕರಣಕ್ಕೆ ಎಲ್ಲನೂ ಇದನ್ನು ಉಪಯೋಗಿಸ್ಕೋತಾರೆ. ಪಂಚಗವ್ಯನ ಸೇವನೆ ಮಾಡೋದ್ರಿಂದ ನಮ್ಗೆ ಎಷ್ಟು ಉಪಯೋಗದ ಗೊತ್ತಿರೋದಿಲ್ಲ. ಅದನ್ನು ಪ್ರಮಾಣಪೂರ್ವಕ ಹೆಂಗೆ ಬೇಕೋ ಹಂಗೆ ಸೇರಿಸೋದಿಲ್ಲ, ಒಂದು ಉದ್ಧರಣೆ ಮೂಲಕ ಅಷ್ಟು ಕೊಡ್ತಾರೆ, ಅದನ್ನು ತಗೋಬೇಕು. ಒಳ್ಳೇದದು, ನಮ್ಮ ದೇಹಕ್ಕೆ ಅತ್ಯಂತ ಉಪಯುಕ್ತ. ತಾತ್ಸಾರ ಮಾಡಬಾರ್ದು. ಸ್ವಲ್ಪ ಕಹಿ ಇರ್ತದೆ, ಯಾಕಂದರೆ ಎಲ್ಲವೂ ಸ್ವಲ್ಪ ಕಹಿ ಪದಾರ್ಥಗಳೇ ಅದು ಒಂದು ಇರೋದ್ರಿಂದ ಅದನ್ನ ತೊಗೊಂಡು ಮತ್ತೆ ನೀವು ಮೇಲೆ ಏನಾದರೂ ಸ್ವಲ್ಪ ಸೇವನೆ ಮಾಡಿದರೆ ಅದು ಔಷಧಿ ರೂಪವಾಗಿ ತಗೋಬೇಕು ಅಂತ ಹೇಳ್ತಾರೆ, ಒಳ್ಳೆಯದು ಅಂತ ಹೇಳಿ. ಇದು ಅಮೃತಕ್ಕೆ ಸಮಾನ. ಚಿಕಿತ್ಸಾ ಪದ್ಧತಿ ಮಾಡಿ ಮನುಷ್ಯನಿಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬರುತ್ತದೆ, ಅನೇಕ ರೋಗಗಳನ್ನು ನಿವಾರಣೆ ಮಾಡುತ್ತದೆ ಇದನ್ನು ಸೇವನೆ ಮಾಡೋದ್ರಿಂದ. ಇದರ ಲಾಭ ಇದೆಲ್ಲ ಹೇಳ್ತಾ ಇದ್ದಾರೆ. ಪಂಚಗವ್ಯದ ಒಂದು ಲಾಭ ಇದು. ಔಷಧೀಯ ಗುಣಗಳನ್ನು ಹೊಂದಿರ್ತದೆ ಈ ಪಂಚಗವ್ಯ, ಅದಕ್ಕೋಸ್ಕರ ತಗೊಳ್ಳೇಬೇಕು. ಅದನ್ನು ಮಾಡೋದು ಅಪರೂಪನೇ, ಮಾಡಿದಾಗ ನಾವು ಎಲ್ಲೂ ಬಿಡದೇ ಇದ್ದಂಗೆ ತಗೊಂಡ್ರೆ ಭಾಳ ಒಳ್ಳೆಯದು. ಹಾಲಿನಲ್ಲಿ ಸಕಲ ಪೌಷ್ಟಿಕಾಂಶಗಳಿವೆ. ನಿಗದಿತ ಪ್ರಮಾಣದಿಂದ ಸೇವನೆ ಮಾಡಬೇಕು ಇದನ್ನು, ಪಂಚಗವ್ಯವನ್ನು. ಅದರಿಂದ ಅನೇಕ ಉಪಯೋಗ ಇದೆ ನಮ್ಗೆ. ಬುದ್ಧಿಶಕ್ತಿ ವೃದ್ಧಿಸ್ತದೆ, ಚರ್ಮದ ರಕ್ಷಣೆ ಆಗ್ತದೆ. ದೇಶಿ ಆಕಳು ಹಾಲು ಬೆಲ್ಲ ಸೇರಿಸಿ ಕುಡಿದರೆ ದಣಿವು ನಾಶ ಆಗ್ತದೆ, ಸುಸ್ತು ನಿವಾರಣೆ ಆಗ್ತದೆ. ಬಿಸಿಲಾಗ ಹೋಗಿ ಬರ್ತೀವಿ ನೋಡ್ರಿ, ಏನೋ ಒಂಥರ ಕಸಿಬಿಸಿ ಸಂಕಟ ಆಗ್ತಿದ್ದಾಗ ಇದನ್ನು ಸ್ವಲ್ಪ ತಗೊಂಡ್ರೆ ಸಾಕು, ಬಹಳ ಒಳ್ಳೆಯದು. ಎಲ್ಲ ವಯಸ್ಸಿನವ್ರಿಗೂ ಇದು ಉಪಯೋಗದ, ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರ ತನಕನೂ ತಗೋಬಹುದು. ಮತ್ತು ಹೆರಿಗೆ ಸುಸೂತ್ರ ಆಗ್ತದೆ ಅಂತ ನೋಡ್ರಿ. ಬಾಣಂತಿ ಬಸಗಿ ಇದ್ದಾಗ ಏನೋ ಒಂದು ಸ್ವಲ್ಪ ಹೊಟ್ಟೆ ನೋವು ಅಥವಾ ಏನೋ ಒಂದು ವಿಕಾರ ಆದಾಗ ಹೆರಿಗೆ ಸುಸೂತ್ರ ಆಗ್ತದೆ ಅಂತ ಹೇಳ್ತಾರೆ. ಜೀರಿಗೆ ಕಷಾಯ ಕೊಡ್ತಾರೆ. ಇದು ಪಂಚಗವ್ಯ ಸೇವನೆಯಿಂದನೂ ಹೆರಿಗೆ ಸುಸೂತ್ರ ಆಗ್ತದೆ ಅಂತ ಹೇಳ್ತಾರೆ. ಅದರ ಒಂದು ಲಾಭ ಇದು. ಇನ್ನು ಮೊಸರು ವಾತನಾಶಕ ನೋಡ್ರಿ. ಜಗ್ಗೆ ವಾಯು ವಿಕಾರ ಇದ್ದವರು ಇದನ್ನು ಸೇರಿಸಿದ್ರೆ ಇದು ಬಹಳ ಅವ್ರಿಗೆ ಲಾಭ. ಮತ್ತು ಕ್ಯಾಲ್ಸಿಯಂ ಇರ್ತದೆ ಅದ್ರಾಗ, ಫಾಸ್ಫರಸ್ ಇದ್ದರಿಂದ ಜೀರ್ಣಕ್ರಿಯೆಗೆ ಉಪಯುಕ್ತ ಆಗ್ತದೆ, ರಕ್ತದ ಒತ್ತಡದಿಂದ ರಕ್ಷಣೆ ಆಗ್ತದೆ, ಮೂಳೆಗೆ ಶಕ್ತಿ ಕೊಡ್ತದೆ. ಎಷ್ಟು ಉಪಯೋಗದ ನೋಡ್ರಿ. ಇವೆಲ್ಲ ವೈಜ್ಞಾನಿಕವಾಗಿ ಇದು ಶಾಸ್ತ್ರೋಕ್ತವಾಗಿ ಹೇಳ್ಯಾರ. ಅದರ ಪಂಚಗವ್ಯದ ಒಂದು ಇದರಿಂದ ನಮ್ಮ ಧರ್ಮಶಾಸ್ತ್ರದಲ್ಲೇ ಹೇಳ್ಯಾರ ಇದನ್ನು. ಆಮೇಲೆ ತುಪ್ಪ ಜೀರ್ಣಕ್ರಿಯೆಗೆ ಅನುಕೂಲವಾಗಿದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ, ಬುದ್ಧಿ ನೆನಪು ಶಕ್ತಿ ಇವೆಲ್ಲ ಬೆಳಿತಾವೆ, ಕಣ್ಣಿನ ಕಾಂತಿಗೆ ಸಹಾಯ ಮಾಡ್ತದೆ ಈ ಪಂಚಗವ್ಯ ಸೇವನೆಯಿಂದ. ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದು, ಹೃದಯದ ಆರೋಗ್ಯಕ್ಕೂ ಬಹಳ ಲಾಭದಾಯಕ ಆಗಿದೆ ಅಂತ ಹೇಳ್ತಾರೆ. ಇನ್ನು ಗೋಮಯ ಒಂದೊಂದನ್ನೇ ಅಷ್ಟಷ್ಟು ಇಷ್ಟು ಲಾಭದ ಅಂತ ಹೇಳ್ತಾರೆ. ಇನ್ನು ಗೋಮಯದಿಂದ ಏನದ, ಇದರಿಂದ ಗೋಮಯದಿಂದ ನಾವು ಅದನ್ನು ಕುಳ್ಳು ತಟ್ಟಿ ಅದನ್ನು ಸುಟ್ಟು ವಿಭೂತಿ ತಯಾರು ಮಾಡ್ತಾರೆ ಅದರಿಂದ, ಹೌದಲ್ಲ? ಆಕಳ ಸಗಣಿಯಿಂದನೇ ತಯಾರಾಗೋದದು. ಆಮೇಲೆ ಅದನ್ನು ಹಣತೆ ಮಾಡಲಿಕ್ಕೆ ತಯಾರು ಮಾಡ್ತಾರೆ ಏನು ಗೋಮಯದಿಂದ. ಆಮೇಲೆ ಶುದ್ಧೀಕರಿಸ್ಲಿಕ್ಕೂ ಎಲ್ಲರ ಸಗಣಿ ಹಾಕಿ ಸಾರಿಸ್ರಿ, ಅದು ಸ್ವಲ್ಪ ಇದು ಆಗಿದೆ ಅಂತ ಹೇಳ್ತಾರಲ್ಲ, ಅವಾಗ ಸಗಣಿ ಹಾಕಿ ಸಾರಿಸಿದ್ರೆ ಶುದ್ಧೀಕರಣ ಆಗ್ತದೆ, ಅದು ಕ್ರಿಮಿನಾಶಕ. ಆಮೇಲೆ ಧೂಪ ಮಾಡೋದನ್ನ ನೋಡ್ರಿ, ಧೂಪ ಹಾಕ್ತಾರ, ಅದಕ್ಕೆ ಅದು ಬೆಂಕಿ ತಯಾರು ಮಾಡಿ ಕುಳ್ಳು ತಯಾರು ಮಾಡಿ ಧೂಪ ಹಾಕ್ತಾರೆ.
ಧಾರ್ಮಿಕ ಕಾರ್ಯಕ್ಕೆ ಬಳಸ್ತಾರೆ. ಧೂಪ ಹಾಕಿ ಧಾರ್ಮಿಕ ಕಾರ್ಯಕ್ಕೆ ಬಳಸ್ತಾರೆ. ಹೋಮಕ್ಕೆ, ಯಜ್ಞಕ್ಕೆ ಕುರುಳಿನಿಂದಲೇ ಬೆಂಕಿ ಉತ್ಪಾದನೆ ಆಗ್ತದೆ. ಹೌದಲ್ಲ? ಭಾಳ ಬೇಗ ಕುಳ್ಳು ಹಚ್ಚಿದ್ರೆ ಅದಕ್ಕೊಂಚೂರು ಸೀಮೆಎಣ್ಣೆ ಹಾಕಿ ದೀಪಕ್ಕೆ ಹಿಡಿದ್ಬಿಟ್ರೆ ಬೆಂಕಿ ಹತ್ಕೊಂಡ್ಬಿಡ್ತದೆ. ಭಾಳ ಒಳ್ಳೇದಿದು. ನಾವು ಮುಂಚಿನ ಕಾಲದೊಳಗೆ ಒಂದು ಕುಳ್ಳನ್ನು ತಯಾರು ಮಾಡಿ ಅದಕ್ಕೆ ಬೆಂಕಿ ಮಾಡಲಿಕ್ಕೆ ಮೊಟ್ಟ ಮೊದಲಿಗೆ ಅದು ಹಿಂಗೆ ಉತ್ಪತ್ತಿ ಮಾಡ್ತಿದ್ರು, ಬೆಂಕಿ ಮಾಡೋದು. ಈಗೆಲ್ಲ ಗ್ಯಾಸ್ ಬಂದಾವ, ಅದ್ರ ಮೇಲೆಲ್ಲ ಸ್ವಲ್ಪ ಉರುಳು ಹಾಕ್ತಾ ಬಂದಂಗೆ ಬೆಂಕಿ ದೊಡ್ಡದಾಗಿ ತಯಾರಾಗ್ತದೆ ಅಡುಗೆ ಮಾಡಲಿಕ್ಕೆ. ಅದನ್ನು ಉಪಯೋಗಿಸ್ತಿದ್ರು ಗೋಮಯವನ್ನು. ಮತ್ತಿದು ಕ್ರಿಮಿನಾಶಕನೂ ಆಗ್ಯದ, ನೆಲ ಶುದ್ಧಿ ಮಾಡ್ತದೆ. ಬಯೋಗ್ಯಾಸ್ನಿಂದ ಅಡುಗೆ ಮತ್ತು ಅನಿಲ ತಯಾರಾಗ್ತದೆ. ಹೌದಲ್ಲ? ದಿನ ನೋಡ್ರಿ, ಮನೆ ಹಿತ್ಲ ಕಡೆ ಹೋಗಿ ದಿನ ಸಗಣಿಯನ್ನು ಒಂದು ತೆಗ್ಗು ತೋಡಿ ಅದ್ರ ಹಾಕ್ತಾ ಬಂದು ಅದರಿಂದ ಬಯೋಗ್ಯಾಸು ತಯಾರು ಮಾಡ್ತಿದ್ರು. ಅದೇ ಅಡುಗೆಗೂ ಸಹ ಈಗ ನೋಡ್ರಿ ಎಲ್ಲ ಕಡೆ ಗ್ಯಾಸಿಂದ ಬಂದ್ ಮಾಡಿಬಿಟ್ಟಾರ. ಹೌದಾ? ಇದನ್ನ ನಾವೇ ಮನ್ಯಾಗ ಪ್ರೊಡಕ್ಟ್ ಮಾಡ್ಕೋ. ಹಾಲನ್ನು ಒಂದು ಹಸುವನ್ನು ಸಾಕೋದ್ರಿಂದ ಆ ಒಂದು ಗೋಸೇವಾನೂ ಆಗ್ತದೆ. ಇವೆಲ್ಲ ಪ್ರಾಡಕ್ಟ್ ನಮ್ಗೆ ದಿನನಿತ್ಯ ಉಪಯೋಗ ಆಗ್ತಾವ ನೋಡ್ರಿ. ಈಗ ಒಮ್ಮೆಲೆ ಗ್ಯಾಸ್ ಎಲ್ಲ ಕಡೆಗೂ ಬಂದಾಗ್ಬಿಟ್ಟು, ಹೌದಾ? ಅವಾಗ ಏನು ಮಾಡ್ಬೇಕು? ಇದನ್ನೆಲ್ಲ ನಮ್ಮ ಮನ್ಯಾಗನ ನಾವು ತಯಾರು ಮಾಡ್ಕೊಂಡ್ರೆ ಯಾರ ಮೇಲೂ ಡಿಪೆಂಡ್ ಇರಂಗಿಲ್ಲ. ನಾವೇ ಈ ಥರ ಎಲ್ಲ ಒಂದೊಂದೇ ಎಲ್ಲ ಮೊದ್ಲಿನೂ ಹೋಗ್ಬಿಟ್ಟಾವ. ಇವಕ್ಕೆಲ್ಲ ಮೊದ್ಲು ಮಾಡ್ರನಿಗೆ ನಾವು ಸೇರ್ಕೊಂಡು ಬಿಟ್ಟೇವಿ. ಈಗ ಮತ್ತೆ ಮೊದ್ಲಿಂದನೇ ಬರ್ಲಿಕ್ಕತ್ತದಂತ ಅದನ್ನೇ ಹೇಳಲಿಕ್ಕತ್ತೀವಿ. ಅದಕ್ಕೋಸ್ಕರ ಗೋವಿಂದ ಒಂದು ಸಗಣಿಯಿಂದ ಅನೇಕ ಅನುಕೂಲ ಆಗ್ಯದ ಅಂತ ಹೇಳ್ತಾರೆ. ಮತ್ತು ದೀಪದ ಉತ್ಪತ್ತಿ ಕೂಡ ಆಗ್ತದೆ. ಅದರಿಂದ ಬೆಂಕಿ ಮಾಡಿದ ಕೂಡ ಒಲೆ ಉರಿ ಮಾಡಿ ದೀಪ ಸಹ ಹಚ್ಕೋಬಹುದು ಅಂತ ಹೇಳಿ. ಅಂದ್ರೆ ಎಲೆಕ್ಟ್ರಿಕ್ನು ಉತ್ಪತ್ತಿ ಮಾಡ್ಲಿಕ್ಕೂ ತಯಾರಾಗ್ತದೆ ಇದು ಗೊಬ್ಬರ ಗ್ಯಾಸ್ ಅಂತ ಹೇಳ್ತಾರೆ. ಎಲ್ಲ ಕಡೆಗೂ ಇವು ಲೈಟು ಮನೆಗೆ ಬರ್ತಾವ ನೋಡ್ರಿ, ಆ ಗೊಬ್ಬರ ಗ್ಯಾಸ್ನಿಂದಾನೇ ಬರ್ತಾವ. ಕೆಲವೊಂದು ಹಳ್ಳಿಯೊಳಗೆಲ್ಲ ಇನ್ನೂ ಮಾಡ್ಯಾರ ಆ ಥರ. ಎಲ್ಲ ಕಡೆಗೂ ನೋಡ್ಲಿಕ್ಕೆ ಸಿಗ್ತಾವ್. ಬೇಕಾರೆ ನೋಡಿ ಬರ್ಬೋದು, ಉತ್ಪತ್ತಿ ಆಗುತ್ತದೆ. ಇನ್ನು ಗೋಮೂತ್ರದಿಂದ ಏನಾಗ್ತದೆ ಹಂಗಾರ ಲಾಭ? ಗೋಮೂತ್ರದೊಳಗ ಗಂಗೆ ಅಂಶ ಅದಂತ, ರೋಗ ನಿರೋಧಕ ಶಕ್ತಿ ಇದೆ ಅಂತ. ಆ ಕಡೆಗೂ ಶುದ್ಧಿ ಮಾಡ್ಲಿಕ್ಕೆ ಇದನ್ನ ಗೋಮೂತ್ರ ಸಿಂಪಡಿಸ್ತಾರೆ. ಔಷಧಿ ರೂಪದಿಂದ ಉಪಯೋಗ ಮಾಡ್ತಾರೆ. ನಿಯಮಿತ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ ಪರಿಸರ ಶುದ್ಧಿಗೂ ದೇಹದ ಶುದ್ಧಿಗೂ ಇದನ್ನು ಅವಶ್ಯಕವಾಗಿ ಉಪಯೋಗಿಸುವರು. ಯಾವುದನ್ನ? ಗೋಮೂತ್ರದಿಂದ. ಅದನ್ನ ಎಷ್ಟು ಪ್ರಮಾಣ ತಗೋಬೇಕು ಅಷ್ಟೇ ಪ್ರಮಾಣ ಹೋಗ್ಬೇಕು. ಅದು ದೇಶಿ ಗೋವಿನ ಒಂದು ಗೋಮೂತ್ರ ಇರಬೇಕು. ಇದನ್ನು ಅವಶ್ಯಕವಾಗಿ ಉಪಯೋಗಿಸುವರು. ದುಷ್ಟಶಕ್ತಿ ನಿವಾರಣೆಗೂ, ಜಠರಾಗ್ನಿಯನ್ನು ಉತ್ತೇಜನಗೊಳಿಸಲಿಕ್ಕೂ, ಅಗ್ನಿಮಾಂದ್ಯ ದೋಷ ನಿವಾರಣೆಗೂ ಇದನ್ನು ಉಪಯೋಗಿಸ್ತಾರೆ. ಗೋಮೂತ್ರವನ್ನು ಅನುಕೂಲವಾಗ್ತದೆ. ಅನೇಕ ಔಷಧಿಯುಕ್ತದಿಂದ ಕೂಡಿದ್ದು. ಚರಕ ಸಂಹಿತೆ ಒಳಗ, ಶುಕ್ರ ಸಂಹಿತೆ ಒಳಗ ಇದನ್ನ ಬಹಳ ಈ ಗೋಮೂತ್ರದ ಉಪಯೋಗವನ್ನು ಬಹಳ ಹೇಳ್ಯಾರ. ಅವಾಗಿನಿಂದ ಬಂದ ಮೊದಲಿನ ಒಂದು ಋಷಿಮುನಿಗಳು ಇದನ್ನು ಕಂಡುಹಿಡ್ಕೊಂಡಾರ. ಗೋಮೂತ್ರದ್ದು ಈ ಪಂಚಗವ್ಯದ್ದು ಅತ್ಯಂತ ಉಪಯೋಗಕಾರಕವ ಅಂತ ಹೇಳಿ ಆವಾಗಿನಿಂದ ಋಷಿಮುನಿಗಳು ಕಂಡುಹಿಡಿದು ನಮ್ಗೆ ಇದನ್ನ ಗೋಮೂತ್ರದ ಮೂಲಕ ಸೇವನೆ ಮಾಡ್ರಿ ಅಂತ ಹೇಳಿ, ಅಂದ್ರೆ ಪಂಚಗವ್ಯದಿಂದ ಸೇವನೆ ಮಾಡಿದ್ರೆ ಇಷ್ಟೆಲ್ಲ ಉಪಯೋಗದಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅದನ್ನೇ ನಾವು ಈ ಮೂಲಕ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಇನ್ನು ರಸತಂತ್ರ ಸಾರ ಇದ್ರೊಳಗೂ ಹೇಳ್ಯಾರ. ಪಂಚಗವ್ಯದ ಉಪಯೋಗವನ್ನು ತಿಳಿಸಿದೆ. ತ್ರಿದೋಷ ಅಂದ್ರೆ ವಾತ, ಪಿತ್ತ, ಕಫ ನಿವಾರಣೆಗೆ ಪಂಚಗವ್ಯ ಸೇವನೆಯಿಂದ ಅತ್ಯಂತ ಉಪಯೋಗದಂತ ಹೇಳ್ತಾರೆ ನೋಡ್ರಿ. ನಮಗೆ ಶ್ವಾಸಕೋಶದ ಶುದ್ಧಿ ಆಗ್ತದೆ. ಪ್ರಾಚೀನ ಕಾಲದಲ್ಲಿ ಪಂಚಗವ್ಯವನ್ನು ದಿನನಿತ್ಯ ತಗೋತಿದ್ರಂತ, ಒಂದು ಚಮಚ ಸೇವಿಸ್ತಿದ್ರು. ಈಗೆಲ್ಲ ಹೋಗ್ಬಿಟ್ಟವ. ಯಾವುದೇ ಹೇಳಿದಲ್ಲ, ಯಾವುದೋ ಒಂದು ಟೈಮ್ನಾಗ ಅದು ಸಿಗೋದೇ ಅಪರೂಪ, ಮಾಡೋದು ಕಷ್ಟ. ದೇಶೀಯ ಆಕಳ ಸಿಗೋದೇ ಕಷ್ಟ. ಆಕಳದಿಂದ ಇವೆಲ್ಲ ಪ್ರಾಡಕ್ಟನ್ನು ತಯಾರು ಮಾಡಿ ಇಷ್ಟಷ್ಟೇ ಪ್ರಮಾಣದಾಗ ಹಿಂಗೆ ಮಂತ್ರದಿಂದ ಅಭಿಮಂತ್ರಿಸಿ ಇವನ್ನ ಮಾಡಿದಾಗ ಅಂಥ ಗೋಮೂತ್ರ ಸಿಕ್ಕರೆ ಎಲ್ಲೂ ಬಿಡೋದು ಬೇಡ. ಎಷ್ಟು ಪ್ರಮಾಣದಾಗ ತಗೋಬೇಕೋ ಅಷ್ಟು ತಗೊಂಡ್ರೆ ನಮ್ಮ ದೇಹಕ್ಕೆ ಅತ್ಯಂತ ಲಾಭವಿದೆ ಅಂತ ಹೇಳಿ ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ನೀವು ಸಹ ಈ ಪಂಚಗವ್ಯ ಸೇವನೆಯಿಂದ ಅನೇಕ ಉಪಯೋಗವನ್ನು ಪಡ್ಕೊಳ್ರಿ ಅಂತ ಹೇಳಿ ಹೇಳ್ತೀನಿ. ನಾವೆಲ್ಲರೂ ಎಲ್ಲ ಗೋವುಗಳನ್ನು ಅತ್ಯಂತ ಪ್ರೀತಿಯಿಂದ ಸಾಕೋಣ, ಬೆಳೆಸೋಣ. ಅವಾಗ ಈಗೂ ಸಹ ಗೋಶಾಲೆ ಎಲ್ಲೆಲ್ಲವ ನೋಡ್ರಿ, ಅಲ್ಲಲ್ಲಿ ಹೋಗಿ ಅವಕ್ಕೆ ಒಂದು ನಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ಒಂದು ಗೋವಿನ ರಕ್ಷಣೆಗೆ ಒಂದು ಆಹಾರಕ್ಕೋಸ್ಕರ ಏನೋ ಒಂದು ನಮ್ಮ ಕೈಲಾದದ್ದನ್ನ ಒಂದು ದುಡ್ಡನ್ನ ಕೊಟ್ಟು ದಾನದ ರೂಪ ಕೊಟ್ಟಾಗ ಅವರಿಗೂ ಒಂದು ಸೇವೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅವ್ರನ್ನ ಪ್ರೋತ್ಸಾಹಿಸೋಣ. ನಾವು ನೀವೆಲ್ಲರೂ ಗೋವಿನ ಒಂದು ರಕ್ಷಣೆಯನ್ನು ಮಾಡಿ ಅದು ಕೃತಾರ್ಥರಾಗೋಣ ಅಂತ ಹೇಳಿ ಈ ಒಂದೆರಡು ಮಾತುಗಳಿಂದ ತಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮ್ಮ ಈ ಚಾನೆಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೂ ನೋಡಿ ನಮಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತೀನಿ. ಇದರಿಂದ ನಿಮ್ಗೆಲ್ಲರಿಗೂ ಉಪಯೋಗ ಆಗ್ತದಂತ ನಾನು ತಿಳ್ಕೊಂಡೇನೆ.
ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ನಾವು ಏನೇನು ಹೇಳಬೇಕು ಅನ್ನೋದನ್ನು ಒಂದೊಂದು ಕಾಮೆಂಟ್ಸ್ ಬಾಕ್ಸಲ್ಲಿ ನಿಮಗೂ ಏನು ಉಪಯೋಗ ಆಗ್ತದೆ, ನಿಮಗೆ ಏನು ಬೇಕಾಗಿದೆ ವಿಷಯ ಅನ್ನೋದನ್ನು ತಿಳಿಸಿದ್ರೆ ಅದನ್ನು ನಾವು ಸಹ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರಗಳು. ಭಗವಂತನ ಕೃಪೆ ಎಲ್ಲರ ಮೇಲಿರಲಿ. ಭಗವಂತನ ಒಂದು ಪಾದಾರವಿಂದದಲ್ಲಿ ಇವೆರಡು ವಾಕ್ಪುಷ್ಪಗಳನ್ನು ಸಮರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.